Hey everyone, you're watching News Insights. ಏನೋ ಆಯ್ತು ನಿಮಗೆ ಓದಿಸಿದೀನಿ ಸಾಕು ಮದುವೆ ಮಾಡಿ ಡಾಕ್ಟರ್ ಹೇಳಿದಾಗೆ ಅಲ್ಲಿಗೆ ನಿಂತೋಗುವಂಥದ್ದಲ್ಲ. ಈ ದೇಶದಲ್ಲಿ ಪ್ರಥಮ ಪೂಜೆ ಯಾರು ಮಹಿಳೆ ಅಂತ ನಾವು ಹೆಗ್ಗಳಿಕೆಯಿಂದ ಆ ಸ್ಥಿತಿಯಲ್ಲಿರಬೇಕಾದ್ರೆ ಇವತ್ತು ವಿಶ್ವದ ಅಮೆರಿಕ ದೇಶ ಆರ್ಥಿಕವಾಗಿ ಹಿಂಜರಿತವನ್ನು ಕಾಣ್ತಾ ಇದೆ. ಯಾವುದಾದ್ರೂ ಸಂದರ್ಭದಲ್ಲಿ ನಾವು ಖಂಡಿತವಾಗೂ ತುಂಬಾ ಅವನಿಗೋಸ್ಕರ ಡೈರೆಕ್ಟ್ ಮಾಡ್ಕೊಳ್ಳುವಾಗ ಯಾರು ನಮ್ಮ ಹೆಂಡ್ರಿದ್ದಾರೆ ಇವುಗಳನ್ನ ಡೈರೆಕ್ಟ್ ಯೂಸ್ ಮಾಡ್ಕೊಂಡು ಕುಟುಂಬಕ್ಕೆ ಈ ರೀತಿ ಮಾಡಿದರೆ ಸಾರ್ವಜನಿಕರ ಹಣ ನಿಮ್ಮಲ್ಲಿರುತ್ತೆ. ನಿರ್ದಾಕ್ಷಿಣ್ಯವಾಗಿ ನಮ್ಮ ಗುರಿ ಒಂದೇ ಇರಬೇಕು. ಅಲ್ಲಿ ಕೂತಿರ್ತಕ್ಕಂಥದ್ದು ಯಾವ ಜನ ನಂಬಿಕೆ ಇಟ್ಟು ನಮ್ಮ ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ ಮಾಡಿದ್ದಾರೆ ಅವರ ಯೋಗಕ್ಷೇಮವನ್ನು ಗಮನಿಸ್ತಕ್ಕಂತಹದ್ದು ನಮ್ಮ ಮೊದಲ ಆದ್ಯತೆ ಆಗಬೇಕು. ಗ್ರಾಹಕರಿಗೆ ಉತ್ತಮವಾದ ಸೌಲಭ್ಯವನ್ನು ಕೊಡುವಂಥದ್ದಾಗಬೇಕು. ಅದೇ ರೀತಿ ಕೊಟ್ಟ ಸಾಲವನ್ನು ಯಾವುದೇ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ವಸೂಲಿ ಮಾಡುವಂಥ ಸಾಮರ್ಥ್ಯವನ್ನು ನಾವು ಬೆಳೆಸಿಕೊಳ್ಬೇಕು. ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ರವಿ ಸುಬ್ರಹ್ಮಣ್ಯ ಅವರಿಗೆ ನಮ್ಮ ಅಧ್ಯಕ್ಷರು ಅವರಿಗೆ ಸನ್ಮಾನ ಮಾಡಬೇಕು ಅಂತೇಳಿ ಅವರಿಗೆ ವಿನಂತಿ. ವಿನಾಯಕ ಭಟ್ರು ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರಾದ ಸಣ್ಣೇಗೌಡರಿಗೆ ಸನ್ಮಾನ. ಸಹಕಾರಿ ಸಪ್ತಾಹದ ಸಂದರ್ಭದಲ್ಲಿ ಮಾಡೋ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಕ್ಕಳಿಗೆ ಯಾವ ಸರ್ಕಾರಿ ಶಾಲೆಯಲ್ಲಿ ಹೋಗ್ತಾ ಇರ್ತಕ್ಕಂಥ ಮಕ್ಕಳಿಗೆ ಝೀರೋ ಬ್ಯಾಲೆನ್ಸ್ ಅಲ್ಲಿ ಅಕೌಂಟ್ ಓಪನ್ ಮಾಡಿ ಅದ್ರ ಜೊತೆಗೆ ಅಷ್ಟೇ ಅಲ್ಲ ಆ ಮಕ್ಕಳ ಖಾತೆಗೆ ಅವರೇ 500 ರೂಪಾಯಿ ಹಾಕಿ ಉತ್ತೇಜನವನ್ನು ಕೊಡುವಂತ ಕಾರ್ಯಕ್ರಮ ಮಾಡಿದ್ದಾರೆ. ಅದೇ ರೀತಿ ಸಹಕಾರ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇರ್ತಕ್ಕಂಥ ಸಾಧಕರನ್ನ ಕರೆದು ಗೌರವಿಸಿ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಮತ್ತು ರಸಪ್ರಶ್ನೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಕಾಲೇಜು ವಿದ್ಯಾರ್ಥಿಗಳಿಗೆ ಉತ್ತೇಜನವನ್ನು ಕೊಟ್ಟಿದ್ದಾರೆ. ಇದು ಅಭಿನಂದನಾರ್ಹ. ಇದು ಬೇರೆಯವರಿಗೆ ಒಂದು ಮಾದರಿಯಾಗಿದೆ. ಈ ರೀತಿ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಸಾಕಷ್ಟು ಶಾಖೆಗಳನ್ನು ಹೊಂದಿ ಹೊರಗಡೆ ಬರ್ತಾ ಇದೆ. ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕು 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಅಂಗವಾಗಿ ಇವತ್ತು ನಾವು ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಿದಂಥದ್ದು. ಮೊದಲಿಗೆ ಸುಕನ್ಯಾ ಸಮೃದ್ಧಿ ಯೋಜನೆಯ ರೀತಿಯಲ್ಲೇನೆ ನಾವೊಂದು ಪರ್ಯಾಯವಾಗಿ ಐಸಿರಿ ಸಮೃದ್ಧಿ ಯೋಜನೆ ಅಂತ ಮಾಡಿಕೊಂಡು ಆ ಐಸಿರಿ ಸಮೃದ್ಧಿ ಯೋಜನೆಯ ಅಡಿಯಲ್ಲಿ ಸರ್ಕಾರಿ ಶಾಲೆಯ ಹೆಣ್ಣು ಮಕ್ಕಳು ಏನಿದ್ದಾರೆ 1ನೇ ತರಗತಿಯಿಂದ 5ನೇ ತರಗತಿಯವರೆಗೂ ಓದುವಂಥ ಹೆಣ್ಮಕ್ಳಿಗೆ ಆ ಯೋಜನೆಯನ್ನು ವಿಸ್ತರಣೆ ಮಾಡಿರುವಂಥದ್ದು. ಮತ್ತು ಈ ಯೋಜನೆಯ ವಿಶೇಷತೆ, ನಮ್ಮ ಬ್ಯಾಂಕಿನ ವಿಶೇಷತೆ ಏನು ಅಂತಂದರೆ ಈ ಯೋಜನೆಗೆ ನಮ್ಮ ನಿರ್ದೇಶಕರಿಂದಲೇ ಕಲೆಕ್ಟ್ ಮಾಡಿರ್ತಕ್ಕಂಥ 500 ರೂಪಾಯಿಗಳನ್ನು ಆ ಖಾತೆಗೆ ಹಾಕಿ ಆ ಖಾತೆಯನ್ನು ಪ್ರಾರಂಭ ಮಾಡಿ ತದನಂತರ ಪೋಷಕರು ಅದನ್ನು ನಿರಂತರವಾಗಿ ಕನಿಷ್ಠ 5 ವರ್ಷಗಳು ಅದನ್ನು ಖಾತೆಯನ್ನು ನಿರ್ವಹಣೆ ಮಾಡಿಕೊಂಡು ಹೋದರೆ ನಾವು ಮುಂದಿನ ಹೆಣ್ಣು ಮಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಆಫ್ಟರ್ 10th ಸ್ಟ್ಯಾಂಡರ್ಡು ನಾವು ಹೈಯರ್ ಎಜುಕೇಷನ್ಗೆ ಅಪ್ ಟು 5 lakhsವರೆಗೂ ವಿತೌಟ್ ಎನಿ ಕೊಲಾಟ್ರಲ್ ಸೆಕ್ಯೂರಿಟಿ ಆ ಯೋಜನೆಯನ್ನು ಅವರಿಗೆ ಕೊಡಬೇಕು ಅನ್ನುವಂಥದ್ದನ್ನು ಒಂದು ವಿಶೇಷತೆಯನ್ನು ಈ ಯೋಜನೆಯಲ್ಲಿ ಇಟ್ಟಿರ್ತಕ್ಕಂಥದ್ದು. ಅದರ ಜೊತೆಯಲ್ಲೇನೆ ಇವತ್ತು ಕಾಲೇಜು ಮಟ್ಟದಲ್ಲಿ ವಿಶೇಷವಾಗಿ ಯುವಕರಲ್ಲಿ ನಮ್ಮ ಸಹಕಾರ ಕ್ಷೇತ್ರದ ಆಳ ಅರಿವನ್ನು ಮನನ ಮಾಡಿಕೊಡ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಂಥದ್ದು. ಈ ಕಾರ್ಯಕ್ರಮಕ್ಕೆ ಈ ಭಾಗದಲ್ಲಿ ದಕ್ಷಿಣ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸುಮಾರು 14 ಕಾಲೇಜುಗಳು ಸಕ್ರಿಯವಾಗಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದಂಥದ್ದು. ಇದರಲ್ಲಿ ಪ್ರತಿ ಕಾಲೇಜಿಂದ 25 ವಿದ್ಯಾರ್ಥಿಗಳು ಮೊದಲನೇ ರೌಂಡಲ್ಲಿ ಭಾಗವಹಿಸಿದ್ದಂಥದ್ದು. ಆ 25 ವಿದ್ಯಾರ್ಥಿಗಳ ಪೈಕಿ ನಾವು 5 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಅಂತಿಮವಾಗಿ ಇವತ್ತು ಫೈನಲ್ಸ್ ಇತ್ತು ಬೆಳಗ್ಗೆಯಿಂದ. ಆ ಫೈನಲ್ಸಲ್ಲಿ ವಿಜೇತರಾದಂಥವ್ರಿಗೆ ಇವತ್ತು ನೀವು ಕಂಡಂಗೆನೆ ನಾವು ಅವರಿಗೆ ಬಹುಮಾನಗಳನ್ನು ವಿತರಣೆ ಮಾಡುವಂಥದ್ದು. ಇದರ ಸದುದ್ದೇಶವಾದರೂ ಇಷ್ಟೇನೆ, ಸಹಕಾರ ಕ್ಷೇತ್ರದ ಬಗ್ಗೆ ಇವತ್ತಿನ ಯುವ ಪೀಳಿಗೆಯಲ್ಲಿ ಹೆಚ್ಚಿನ ಜಾಗೃತಿಯನ್ನು ಮೂಡಿಸಬೇಕು, ಹೆಚ್ಚಿನ ಅರಿವನ್ನು ಮೂಡಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ವಿ. ಅದೇ ರೀತಿಯಲ್ಲಿ
ಇವತ್ತು ವಿದ್ಯಾರ್ಥಿಗಳಲ್ಲಿ ಸಣ್ಣ ಸಣ್ಣ ಉಳಿತಾಯದ ಅರಿವನ್ನು ಮೂಡಿಸ್ಬೇಕು ಅಂತ ಹೇಳಿ ಅವ್ರಿಗೆ ಜೀರೋ ಬ್ಯಾಲೆನ್ಸ್ ಅಕೌಂಟನ್ನು ನಾವೇನೇನೆ ಖುದ್ದು ಆ ಕಾಲೇಜುಗಳ ವ್ಯಾಪ್ತಿಗೆ ಹೋಗಿ ಆ ಕಾಲೇಜಿನಲ್ಲೇ ಕ್ಯಾಂಪಸ್ಸನ್ನು ಮಾಡಿ ಆ ಕ್ಯಾಂಪಸ್ಸಲ್ಲೇನೆ ನಾವು ಅವರಿಗೆ ಜೀರೋ ಬ್ಯಾಲೆನ್ಸ್ ಅಕೌಂಟ್ನ ಇಮಿಡಿಯೇಟ್ ಆಗಿ ಮಾಡಿಕೊಡುವಂಥದ್ದು, ಮತ್ತು ಅವರಿಗೆ ATM ಕಾರ್ಡ್ಗಳನ್ನು ಸಹ ಅವಶ್ಯಕತೆ ಇರುವಂಥವ್ರು ಅಪೇಕ್ಷೆ ಪಟ್ಟಂಥವ್ರಿಗೆ ನಾವು ATM ಕಾರ್ಡ್ಗಳನ್ನು ಸಹ ವಿತರಣೆ ಮಾಡುವಂಥದ್ದನ್ನ ನಾವು ಮಾಡ್ಕೊಂಡು ಬಂದಂಥದ್ದು. ಆ ಒಟ್ಟು ಕಾರ್ಯಕ್ರಮದ್ದು ಇವತ್ತು ಈ ಸಮಾರಂಭದಲ್ಲಿ ನಾವು ಇದಕ್ಕೆ ಒಂದು ಅಂತಿಮ ರೂಪವನ್ನು ಕೊಟ್ಟು ಮಾಡಬೇಕು. ಇದು ಇನ್ನು ಇವತ್ತಿನ ಇದರಲ್ಲಿ ಸುಮಾರು 100ಕ್ಕೂ ಅಧಿಕ ಮಕ್ಕಳು ಬಂದಿರತಕ್ಕಂಥದ್ದು. ಪ್ರಥಮವಾಗಿ ಒಂದು 100 ಜನಕ್ಕೂ ಅಧಿಕ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ನಾವು ಇದಕ್ಕೆ ಚಾಲನೆಯನ್ನ ಇವಾಗ ಕೊಟ್ಟಿರ್ತಕ್ಕಂಥದ್ದು. ಇದು ನಿರಂತರವಾಗಿ ನಡೆಯುವಂಥದ್ದು. ಮತ್ತೆ ಇದು ನಮ್ಮ 14 ಶಾಖೆಗಳು ಮತ್ತು ಒಂದು ಆಡಳಿತ ಕಚೇರಿಯನ್ನು ಹೊಂದಿರತಕ್ಕಂಥ ನಮ್ಮ ಬ್ಯಾಂಕು ಆಯಾ ಶಾಖೆಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನು ನಾವು ಕಾಂಟ್ಯಾಕ್ಟ್ ಮಾಡಬೇಕು. ಮತ್ತೆ ಆ ಸರ್ಕಾರಿ ಶಾಲೆಗಳಲ್ಲೂ ಸಹ ಬರುವಂತ ಹೆಣ್ಣು ಮಕ್ಕಳನ್ನ ಈ ಯೋಜನೆಯ ವ್ಯಾಪ್ತಿಗೆ ತರಬೇಕು ಅನ್ನುವಂಥದ್ದು ನಮ್ಮ ಸದುದ್ದೇಶ. ಈ ನಿಟ್ಟಿನಲ್ಲಿ ಬರೀ ಹೆಣ್ಮಕ್ಳಿಗೆ ಮಾತ್ರ, ಬರೀ ಮೆಂಬರ್ಸ್ ಮಕ್ಕಳಿಗೆ ಇಲ್ಲ, ಆ ರೀತಿಯಲ್ಲ, ಯಾರೇ ಮಕ್ಕಳಿರ್ಬೋದು. ಸೊ ಯಾವುದೇ ಹೆಣ್ಣು ಮಕ್ಕಳಿಗೆ 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಓದ್ತಾ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ನಾವು ಈ ಯೋಜನೆಯ ವ್ಯಾಪ್ತಿಗೆ ತರುವಂಥದ್ದು. ಬೆಂಗಳೂರು ಮಾತ್ರ ಈಗ ಸದ್ಯಕ್ಕೆ ನಮ್ದೇನು 14 ಬ್ರಾಂಚ್ಗಳು ಏನಿದಾವಲ್ಲ, ಆ 14 ಬ್ರಾಂಚ್ಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಶಾಲೆಗಳೇನಿದಾವೆ ಆ ಸರ್ಕಾರಿ ಶಾಲೆಗಳಲ್ಲಿ ಇದನ್ನ ಜಾರಿಗೆ ತರುವಂಥದ್ದು. ಥ್ಯಾಂಕ್ ಯು.